ನಮಸ್ತೆ ಫ್ರೆಂಡ್ಸ್, ಕಂದ ಕ್ರಿಯೇಟರ್ಸ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೋಡಿ, ನಾವಿವತ್ತು ಒಂದು ರೈಸ್ ಐಟಮಲ್ಲಿ ಎಗ್ ರೈಸ್ನ ಅಥವಾ ಎಗ್ ಬಿರಿಯಾನಿನ ಮಾಡ್ಕೊತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಅದು ನಾಟಿ ಸ್ಟೈಲಲ್ಲಿ. ತುಂಬ ಮಸಾಲೆ ಏನು ಹಾಕಬಾರ್ದು, ಕಡಿಮೆ ಸ್ವಲ್ಪ ಮಸಾಲೆಗಳನ್ನ ಯೂಸ್ ಮಾಡಿ ತುಂಬ ಟೇಸ್ಟಿಯಾಗಿ ಎಗ್ ಬಿರಿಯಾನಿನ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಮೊಟ್ಟೆನ ಹಾಗೆ ಬೇಯಿಸಿ ಮತ್ತು ಎಗ್ ಬುರ್ಜಿ, ಆಮ್ಲೆಟು ಹೀಗೆ ತಿಂದು ಬೇಜಾರಾಗಿದ್ದಾಗ ಹೀಗೆ ಒಂದು ಸಲ ಎಗ್ ಬಿರಿಯಾನಿ ಮಾಡಿ, ತಿಂಡಿಗೂ ಆಗುತ್ತೆ, ಜೊತೆಗೆ ಎಗ್ಗು ತಿಂದಂಗೆ ಆಗುತ್ತೆ, ತುಂಬ ರುಚಿಯಾಗೂ ಇರುತ್ತೆ. ನಾನಿಲ್ಲಿ ಬಿರಿಯಾನಿಲಿ ಖಾಲಿ ಸಿಗಬಾರ್ದು, ಬರೀ ಎಗ್ಗಿರುತ್ತೆ ಅಂದ್ಬಿಟ್ಟು ಅದ್ರ ಜೊತೆಗೆ ಅಲಸಂದೆ ಕಾಳು, ಹಸಿ ಅಲಸಂದೆ ಕಾಳಿತ್ತು, ಅದನ್ನು ಕೂಡ ಸೇರಿಸಿ ನಾನು ಎಗ್ ಬಿರಿಯಾನಿನ ರೆಡಿ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿ ರುಚಿಯಾಗಿ ಬಂದಿದೆ. ನಾಟಿ ಸ್ಟೈಲಲ್ಲಿ ಎಗ್ ಬಿರಿಯಾನಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ನಾನಿಲ್ಲಿ ರುಬ್ಬಕ್ಕೆ ಮತ್ತು ಒಗ್ಗರಣೆಗೆ ಅಂತ ಮಸಾಲೆ ಐಟಮ್ಗಳನ್ನ ತಗೋತಿದ್ದೀನಿ. ಜಾಸ್ತಿ ಏನು ಮಸಾಲೆ ಐಟಮ್ಗಳೇನು ಬೇಡ. ನೋಡಿ, ಈರುಳ್ಳಿ, ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ ಮತ್ತು ಸ್ಪೈಸಸ್ ಅಂದರೆ ಖಾರಗಳಿಗೆ ಹಾಕೋಂಥದ್ದು, ಹಸಿಮೆಣ್ಸಿನ್ಕಾಯಿ ಪೌಡ್ರು, ಮೆಣಸಿನ ಪುಡಿ, ಈ ಥರದ್ದೇ ಸಾಕು. ಮನೇಲಿರೋಂಥ ಕಡಿಮೆ ಪದಾರ್ಥನ ಯೂಸ್ ಮಾಡಿ ಈ ಎಗ್ ಬಿರಿಯಾನಿನ ರಿಚಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಬನ್ನಿ. ಇಲ್ಲಿ ಮೀಡಿಯಮ್ ಗಾತ್ರದ್ದು 2 ಈರುಳ್ಳಿ ತಗೊಂಡಿದ್ದೀನಿ, 1 ಹುಳಿ ಟೊಮೊಟೊ, ದಪ್ಪದು ಟೊಮೊಟೊ ತೊಗೊಂಡಿದ್ದೀನಿ, ಇದಕ್ಕೆ ಜಾಸ್ತಿ ಹುಳಿ ಹಾಕೋಂಗಿಲ್ಲ, ಮತ್ತು 2-3 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ನೋಡಿ, ಗರಂ ಮಸಾಲ, ಹಸಿಮೆಣ್ಸಿನ್ಕಾಯಿ ಪೌಡ್ರು, ಧನಿಯಾ ಪೌಡ್ರು, ಅರಿಶಿನ ಪುಡಿ, ಮತ್ತು 1-2 ಪಲಾವ್ ಎಲೆ, ಮತ್ತು 1-2 ಪೀಸು ಚಕ್ಕೆ, 1 ಮರಾಠಿ ಮೊಗ್ಗು. ಹೀಗೆ ನಿಮಗೆ ಯಾವುದ್ಯಾವುದು ಫ್ಲೇವರ್ ಇಷ್ಟ ಆ ಥರ ತಗೋಬೋದು. ಮೊದಲು ಮಿಕ್ಸಿ ಜಾರ್ಗೆ ಈ ಮರಾಠಿ ಹೂ ಬರುತ್ತಲ್ಲ ನೋಡಿ ಮಸಾಲೆಗೆ, ಅದು ಮತ್ತು 1-2 ಏಲಕ್ಕಿ ಕಾಯಿ, ಇಷ್ಟನ್ನು ರುಬ್ಬಕ್ಕೆ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ 2 ಈರುಳ್ಳಿ ತೊಗೊಂಡಿದ್ದೀನಲ್ಲ ಅದನ್ನು ಕಟ್ ಮಾಡಿ ಅದನ್ನು ರುಬ್ಬಕ್ಕೆ ಹಾಕೋತಾ ಇದ್ದೀನಿ. ಒಗ್ಗರಣೆಗೆ ಈರುಳ್ಳಿ ಇಲ್ಲ, ರುಬ್ಬಕ್ಕೆ ಈರುಳ್ಳಿ ಪೇಸ್ಟು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ರುಬ್ಬಕ್ಕೆ ಹಾಕಬೇಕು. ಇಲ್ಲಿ ನಾನು ಪೇಸ್ಟ್ ಇತ್ತು, 3 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಜೊತೆಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಿಮಗೆ ಎಷ್ಟು ಬೇಕು ಟೇಸ್ಟಿಗೆ ಅಷ್ಟು ಹಾಕ್ಕೊಂಡು, ಇಷ್ಟೇ, ಇದಕ್ಕೆ ಇನ್ನೇನು ಬೆರೆಸಂಗಿಲ್ಲ, ಒಟ್ಟಿಗೆ ಇದನ್ನು ರುಬ್ಕೊಂಡ್ರೆ ಸಾಕು. ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಇಟ್ಕೊಳ್ಳೋಣ ಸೈಡಲ್ಲಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಏಲಕ್ಕಿ ಕಾಯಿ, ಮರಾಠಿ ಹೂವು ಅಥವಾ ಮರಾಠಿ ಮೊಗ್ಗಿದ್ರೆ ಅದು. ನೋಡಿ ಫ್ರೆಂಡ್ಸ್, ಇಲ್ಲಿ ಅಲಸಂದೆ ಕಾಳು ತಗೊಳ್ತೀನಿ ಅಂತ ಹೇಳಿದ್ದೆ ಮುಂಚೆನೇ. ತುಂಬ ಟೇಸ್ಟಿಯಾಗಿರುತ್ತೆ ಈ ಅಲಸಂದೆ ಕಾಳಲ್ಲಿ ಹಾಕಿ ಮಾಡಿದ್ರೆ. ಬಟಾಣಿ ಕೂಡ ಹಾಕಬೋದು. ನಾನಿಲ್ಲಿ ಅಲಸಂದೆ ಕಾಳು ಹಸಿ ಕಾಳಿತ್ತು, ತುಂಬ ಚೆನ್ನಾಗಿರುತ್ತೆ ಅಂತ ಎಗ್ ಬಿರಿಯಾನಿಗೆ ಬಳಸ್ತಾ ಇದ್ದೀನಿ. ನೋಡಿ, ಮೊಟ್ಟೆನ ಬೇಯಿಸಿಟ್ಕೊಂಡೆ. ಮೇಯ್ನು ಎಗ್ ಬಿರಿಯಾನಿ ಮಾಡೋಕ್ಕೆ ಮೊಟ್ಟೆ ಬೇಕು. ಈ ಮೊಟ್ಟೆನ ಬೇಯಿಸ್ಕೊಂಡು ಈ ಚಾಕಲ್ಲಿ ಈ ಥರ ತೂತು ಮಾಡ್ಕೋಬೇಕು, ಅಂದರೆ ಚುಚ್ಚಿ ಸ್ವಲ್ಪ ಟೇಸ್ಟ್ ಎಲ್ಲ ಮಸಾಲೆ ಎಲ್ಲ ಮೊಟ್ಟೆ ಒಳಗಡೆ ಇಳಿಬೇಕು ಅಂದರೆ ಸ್ವಲ್ಪ ಈ ಥರ ಕಟ್ ಮಾಡ್ಕೋಬೇಕು. ಅಂದರೆ ಫುಲ್ಲು ಕಟ್ ಮಾಡಬೇಡಿ, ಮಧ್ಯಕ್ಕೆ ಚೂರು ಅಲ್ಲಲ್ಲಿ ಟಾಕ್ ಹೊಡೀರಿ, ಅಂದರೆ ಚುಚ್ಚಿ ಇಟ್ಟಿರಿ. ನಾನಿಲ್ಲಿ 3 ಜನಕ್ಕೆ ಆಗೋಷ್ಟು ನಾನು ಬಿರಿಯಾನಿ ಮಾಡ್ಕೊತಾ ಇದ್ದೀನಿ. 4 ಮೊಟ್ಟೆ ತೊಗೊಂಡಿದ್ದೀನಿ. ನೀವು ಮನೇಲಿ ಜಾಸ್ತಿ ಜನ ಇದ್ದರೆ ತುಂಬ ಮೊಟ್ಟೆಗಳನ್ನ ತೊಗೊಂಡು ಬೇಯಿಸ್ಕೊಂಡು ಜಾಸ್ತಿ ಮಸಾಲೆ ಹೆಚ್ಚಿಸ್ಕೊಂಡು ಬಿರಿಯಾನಿ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ. ಇದಕ್ಕೆ 5-6 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಫ್ರೆಂಡ್ಸ್. ಎಣ್ಣೆ ಕಾದ್ಮೇಲೆ ಪಲಾವ್ ಎಲೆ ಮತ್ತು 1-2 ಏಲಕ್ಕಿ ಕಾಯಿ ಮತ್ತು ಮರಾಠಿ ಮೊಗ್ಗು ಮತ್ತು ಚಕ್ಕೆ ಪೀಸು, ಇದೆಲ್ಲ ನಾನು ಹೋಲ್ ಸ್ಪೈಸಸ್ ಏನಿತ್ತು ಅದನ್ನು ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಮತ್ತು ರುಬ್ಬಿರೋ ಮಸಾಲೆ, ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕೊತ್ತಂಬರಿ ಸೊಪ್ಪು, ಮಸಾಲೆಗಳನ್ನ ರುಬ್ಕೊಂಡಿದ್ವಲ್ಲ ಅದೆಲ್ಲ ಸೇರಿಸಿ ಇಲ್ಲಿ ಹಾಕೋತಾ ಇದ್ದೀನಿ. ಈಗ ನೆಕ್ಸ್ಟು ಮಸಾಲೆ ಸ್ವಲ್ಪ ಬೆಂದಾದಮೇಲೆ ಏನು ಹಸಿಮೆಣ್ಸಿನ್ಕಾಯಿ ಪೌಡ್ರು, ಮೆಣಸಿನ ಪೌಡ್ರು, ಗರಂ ಮಸಾಲ, ಅರಿಶಿನ ಪುಡಿ ಮತ್ತು ಧನಿಯಾ ಪೌಡ್ರು, ಇಷ್ಟನ್ನು ನಾನಿಲ್ಲಿ ಬಳಸ್ಕೊತಾ ಇದ್ದೀನಿ. ಇದೆಲ್ಲ ಪೌಡ್ರು ಮನೇಲೇ ಇರುವಂಥದ್ದೇ. ನೋಡಿ, ಹೊರಗಡೆಯಿಂದ ತಂದು ಹಾಕೋಂಥ ಪದಾರ್ಥ ಏನಿಲ್ಲ. ಇಷ್ಟು ಪೌಡ್ರನ್ನ ಹಾಕಿ ಹಸಿ ವಾಸನೆ ಹೋಗೋವರೆಗೆ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ನೋಡಿ, ಎಲ್ಲರ ಮನೇಲೂ ಅರಿಶಿನ ಪುಡಿ, ಅಚ್ಕಾರದ ಪೌಡ್ರು, ಚಿಲ್ಲಿ ಪೌಡ್ರು ಎಲ್ಲ ಇದ್ದೇ ಇರುತ್ತೆ. ಇದನ್ನು ಸೇರಿಸಿ ಅರ್ಜೆಂಟಲ್ಲಿ ಒಂದು 15-20 ನಿಮಿಷದಲ್ಲಿ ಒಳ್ಳೆ ಘಮ ಬರೋಂಥ ಬಿರಿಯಾನಿನ ಒಳ್ಳೆ ಟೇಸ್ಟಾಗಿ ಸಖತ್ತಾಗಿ ಮಾಡ್ಕೊಂಡು ತಿನ್ಬೋದು. ಮಕ್ಕಳು ಅರ್ಜೆಂಟಾಗಿ ಸ್ಕೂಲಿಗೆ ಹೋಗ್ತಾ ಇರ್ತಾರೆ, ನಿಮ್ಮಮ್ಮ ಪಲಾವ್ ಮಾಡು, ಬಿರಿಯಾನಿ ಮಾಡು ಅಂದರೆ ಈ ಥರ ಮಾಡ್ಬೋದು. ನೋಡಿ, ಸ್ವಲ್ಪ ಮಸಾಲೆ ಎಲ್ಲ ಬೆಂದಾದಮೇಲೆ ಅಲಸಂದೆ ಕಾಳನ್ನ ನಾನೀಗ ನೀರಲ್ಲಿ ತೊಳೆದಿಟ್ಟಿದೆ, ಅದನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೀವು ಇದಕ್ಕೆ ಬಟಾಣಿ ಬೇಕಾದರೂ ಹಾಕ್ಕೋಬೋದು, ಬೇರೆ ಕಾಳುಗಳು ಬೇಕಾದ್ರೂ ಹಾಕ್ಕೋಬೋದು.
ನೋಡಿ ಹಚ್ಚಿಟ್ಕೊಂಡಿರೋಂಥ ಒಂದೇ ಒಂದು ಟೊಮೊಟೊ ಹಾಕೋತಾ ಇದ್ದೀನಿ. ಜಾಸ್ತಿ ಟೊಮೊಟೊ ಬೇಡಿ, ಹುಳಿ ಆಗಿರೋದ್ರಿಂದ ಒಂದೇ ಒಂದು ಟೊಮೊಟೊ ತೊಗೊಂಡಿದ್ದೀನಿ. ಇದನ್ನು ರೋಸ್ಟ್ ಆಗೋವರೆಗೆ ಚೆನ್ನಾಗಿ ಹುರಿದ್ಬಿಟ್ಟು ಉಪ್ಪು ಹಾಕೋಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಇರೋ ಮಸಾಲೆ ಎಲ್ಲ ಬೇಗ ಪೇಸ್ಟಾಗಿ ರೋಸ್ಟಾಗಿ ಬೇಗ ಸಾಫ್ಟ್ ಆಗುತ್ತೆ. ಅದಕ್ಕೆ ಉಪ್ಪು ಹಾಕ್ಕೊಂಡೆ. ನೆಕ್ಸ್ಟು ಮಸಾಲೆ ಎಲ್ಲ ಬೇಯಿತು. ಇದಕ್ಕೆ ಮೊಟ್ಟೆ ತೊಗೊಂಡಿದ್ನಲ್ಲ ಫ್ರೆಂಡ್ಸ್, ಆ ಮೊಟ್ಟೆನ ಹಿಂಗೆ ನೋಡಿ ಹಿಂಗೆ ಟಾಕ್ ಹಾಕ್ಕೊಂಡಿದೆ. ಫುಲ್ ಕುಯ್ಬಾರ್ದು, ಚೂರು ಚುಚ್ಚಿ ಮೊಟ್ಟೆನ ಇಟ್ಕೋಬೇಕು, ಮಸಾಲೆ ಎಲ್ಲ ಒಳಗಡೆ ಹೋಗುತ್ತೆ ಅಂತ. ಅದಕ್ಕೆ ಈ ಥರ ಮಾಡಿದೆ. ತುಂಬ ಮೆಥಡಲ್ಲಿ ಮೊಟ್ಟೆ ಬಿರಿಯಾನಿನ ಮಾಡ್ತಾರೆ. ಎಗ್ಗನ್ನು ಹಾಗೆ ಮೊಟ್ಟೆ ಒಡೆದು ಈ ಮಸಾಲೆ ಒಳಕ್ಕೂ ಹಾಕಿ ಸ್ವಲ್ಪ ಬೇಯಿಸಿ ಅದೆಲ್ಲ ಚೆನ್ನಾಗಿ ರುಚಿ ಹಿಡಿಯುತ್ತೆ ಅಂತ ಹಾಕ್ತಾರೆ ಫ್ರೆಂಡ್ಸ್. ಆದರೆ ನಾವು ಮೊಟ್ಟೆನ ಬೇಯಿಸಿ ಡೈರೆಕ್ಟಾಗಿ, ಅಂದರೆ ತಿನ್ನೋಕ್ಕೆ ಮೊಟ್ಟೆ ಸಿಗಬೇಕಲ್ಲ ಬಿರಿಯಾನಿ ಜೊತೆ, ಅದಕ್ಕೋಸ್ಕರ ಮೊಟ್ಟೆನ ಹೀಗೆ ಮಾಡಿ ನೋಡಿ ಇಷ್ಟೊತ್ತು ಬೇಯಿಸಿದ್ವಲ್ಲ ಮಸಾಲೆ ಎಲ್ಲ ಸ್ಪೈಸಸ್ ಹಾಕಿ ಮಸಾಲೆ ಬೇಯಿಸಿದ್ವಲ್ಲ ಅದರೊಳಗಡೆ ಈ ಮೊಟ್ಟೆನೂ ಕೂಡ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡೋಣ. ಯಾಕಂದರೆ ಈ ಮಸಾಲೆ ಉಪ್ಪು ಖಾರ ಎಲ್ಲ ಮೊಟ್ಟೆಗೂ ಕೂಡ ಚೆನ್ನಾಗಿ ಹಿಡಿಬೇಕು. ಅದರಿಂದ ಒಂದು 2-3 ನಿಮಿಷ 5 ನಿಮಿಷದೊಳಗಡೆ ಸಣ್ಣ ಉರಿಲಿ ರೋಸ್ಟ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್, ಇಲ್ಲಿ ನಾವು ಎಷ್ಟು ಅಳತೆ ತೊಗೊಂಡಿರ್ತೀವಿ ಅಕ್ಕಿನ, ಅಂದರೆ 1 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 2 ಗ್ಲಾಸ್ ನೀರು, ಅಥವಾ 2 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 4 ಗ್ಲಾಸ್ ನೀರು, ಅದರ ಅಳತೆಗೆ ನಾನು ನೀರನ್ನು ಇಲ್ಲಿ ಹಾಕೋತಾ ಇದ್ದೀನಿ. ನಾನು ಇಲ್ಲಿ 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಅಳತೆಯಲ್ಲಿ ಇಲ್ಲಿ ಹಾಕೋತಾ ಇದ್ದೀನಿ. ನೋಡಿ ನೀರು ಚೆನ್ನಾಗಿ ಕುದಿದು ಬಂದಾದಮೇಲೆ ನಾವು ಇಲ್ಲಿ ಅಕ್ಕಿನ ಹಾಕಬೇಕು. ಫಸ್ಟೇ ಅಕ್ಕಿ ಹಾಕಬಾರ್ದು. ನೋಡಿ ಚೆನ್ನಾಗಿ ನೀರಲ್ಲಿ ಮಸಾಲೆ ಐಟಮ್ ಎಲ್ಲ ಚೆನ್ನಾಗಿ ಕುದಿ ಬರಬೇಕು. ಇವಾಗ ನಾನು ಅಕ್ಕಿನ ತೊಳೆದಿಟ್ಕೊಂಡಿದ್ದೆ ನೀಟಾಗಿ. ಅಕ್ಕಿನ ಸ್ವಲ್ಪ ಹೊತ್ತು ನೆನೆಸ್ಕೋಬೋದು. ಅಕ್ಕಿನ ನೋಡಿ ಪಾತ್ರೆಯಲ್ಲಿ ಮಾಡಿದ್ರೆ ಇದು ಸಾಫ್ಟಾಗಿ ಹುಡಿಯಾಗಿ ಬರುತ್ತೆ. ಕುಕ್ಕರಲ್ಲಾದರೆ ಮಸಾಲೆ ಎಲ್ಲ ಮೇಲೆ ನಿಂತಿರುತ್ತೆ, ಅನ್ನ ಎಲ್ಲ ಕೆಳಗಡೆ ಇರುತ್ತೆ, ಈ ಥರ ಆಗಿಬಿಡುತ್ತೆ ಫ್ರೆಂಡ್ಸ್. ಈ ಥರ ಐಟಮ್ ಎಲ್ಲ ಮಾಡುವಾಗ ಬಿರಿಯಾನಿಗಳು ಅಥವಾ ಎಗ್ ಬಿರಿಯಾನಿ, ಮಟನ್ ಚಿಕನ್ ಬಿರಿಯಾನಿ ಎಲ್ಲ ಪಾತ್ರೆಯಲ್ಲೇ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಮತ್ತು ಒಳ್ಳೆ ಹುಡಿಯಾಗಿ ಬಂದಿರುತ್ತೆ. ನೋಡಿ ಮೊಟ್ಟೆನೂ ಕೂಡ ಒಡೆಯಲ್ಲ, ನೀಟಾಗಿ ಬರುತ್ತೆ. ನೋಡಿ ಇಷ್ಟ ಆಯಿತು. ಎಲ್ಲ ತುಂಬ ಮುಕ್ಕಾಲು ಭಾಗ ಬೆಂದಿದೆ. ಈಗ ನಾನು ಸ್ವಲ್ಪ ಅಂದರೆ ಹುಳಿನ ಟೇಸ್ಟು ಅನ್ನ ಉದ್ರಾಗಿ ಬರುತ್ತೆ ಅಂದ್ಬಿಟ್ಟು ನಿಂಬೆ ಹುಳಿನ ಸ್ವಲ್ಪ ಹಾಕ್ಕೊತಿದ್ದೀನಿ. ಅರ್ಧ ಭಾಗದಲ್ಲಿ 1/4 ಭಾಗದಷ್ಟು ನಿಂಬೆ ಹುಳಿನ ಹಾಕ್ಕೊತಿದ್ದೀನಿ. ನೋಡಿ ಪಾತ್ರೆಯಲ್ಲೇ ತುಂಬ ಚೆನ್ನಾಗಿ ಹುಡಿಯಾಗಿ ಬರ್ತಾಯಿದೆ ಬಿರಿಯಾನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಮುಕ್ಕಾಲು ಭಾಗ ಬಿರಿಯಾನಿ ಬೆಂದಿದೆ, ಅಂದರೆ ಎಗ್ ಬಿರಿಯಾನಿ ಬೆಂದಿದೆ. ನಾವು ಇದನ್ನು ಜಾಸ್ತಿ ಕೆದಕಬಾರ್ದು, ಯಾಕಂದರೆ ಮೊಟ್ಟೆಗಳು ಒಡೆದೋಗುತ್ತೆ. 1-2 ಸಲ ಕೆದಕಿ ಪಾತ್ರೆಯಲ್ಲಿ ಮಾಡೋದ್ರಿಂದ ಸ್ಟೀಮ್ ಮಾಡಿದ್ರೆ ಆಯಿತು ಫ್ರೆಂಡ್ಸ್. ಇದು ನೋಡಿ ತಳ ಹಿಡಿಯುತ್ತದೆ ಪಾತ್ರೆ ಅನ್ನೋದಾದರೆ. ಕೆಳಗಡೆ ಒಂದು ಹರಳೆನ ಇಟ್ಟು ದೋಸೆ ತವನೋ ಅಥವಾ ರೊಟ್ಟಿ ತವನೋ ಇಟ್ಟು ಸ್ಟೀಮ್ ಮಾಡಿ ಇದನ್ನು ಮುಚ್ಚಿಟ್ರೆ ಒಳ್ಳೆ ಸೂಪರಾಗಿ ಅನ್ನ ಉದ್ರಾಗಿ ಬಂದಿರುತ್ತೆ. ನೋಡಿ ಫ್ರೆಂಡ್ಸ್, ನಾವು ಇಲ್ಲಿ ತರಕಾರಿ ಪಲಾವು ಅಥವಾ ಮಟನ್ನು ಚಿಕನ್ನು ಬಿರಿಯಾನಿ ಮಾಡೋದಕ್ಕಿಂತನೂ ಎಗ್ ಬಿರಿಯಾನಿ ತುಂಬ ಬೇಗ ಮತ್ತು ಕಡಿಮೆ ಐಟಮ್ಸ್ ಹಾಕಿ ಬೇಗ ಆಗುತ್ತೆ. ಇದಕ್ಕೆ ಜಾಸ್ತಿ ಮಸಾಲೆ ಐಟಮ್ಗಳನ್ನ ಹಾಕಬಾರ್ದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಈ ಸ್ಟೀಮಿಂದ ನಾನು ಈಗ ಬಿರಿಯಾನಿನ ಬಡಿಸ್ಕೊತಾ ಇದ್ದೀನಿ. ಎಗ್ ಬಿರಿಯಾನಿನ ತುಂಬ ಉದ್ರಾಗಿ ತುಂಬ ಸಾಫ್ಟಾಗಿ ಸೂಪರಾಗಿ ಬಂದಿದೆ. ನೋಡಿ ನಾವು ಕುಕ್ಕರಲ್ಲಿ ಮಾಡೋದಕ್ಕಿಂತ ಪಾತ್ರೆಯಲ್ಲೇ ಮಾಡಿ, ಯಾಕಂದರೆ ಅನ್ನ ಪಾತ್ರೆಯಲ್ಲೇ ಬೇಯ್ತದೆ, ಮೊಟ್ಟೆನೂ ಮೊದಲೇ ಬೇಯಿಸ್ಕೊಂಡಿರ್ತೀವಿ, ಮತ್ತು ಹಸಿ ಅಲಸಂದೆ ಕಾಳು ಕೂಡ ಬೇಗ ಬೇಯುತ್ತೆ. ನೀವು ಬಟಾಣಿ ಹಾಕ್ತೀನಿ ಅಂದರೆ ಬಟಾಣಿ ನೆನೆಸಿ ಹಾಕ್ಕೊಳ್ಳಿ, ಪಾತ್ರೆಯಲ್ಲೇ ಬೇಯಿಸ್ಬೋದು, ಕುಕ್ಕರ್ ಅವಶ್ಯಕತೆ ಇರಲ್ಲ. ಇಲ್ಲ ಯಾವುದು ಕಾಳುಗಳು ಬೇಡ, ಬರೀ ನಾನು ಮೊಟ್ಟೆ ಹಾಕಿ ಮಾಡ್ತೀವಿ ಅಂದರೆ ಹೀಗೂ ಮಾಡ್ಕೊಳ್ಳಿ, ಮೊಟ್ಟೆನೇ ಹಾಕ್ಕೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಮತ್ತು ನಿಮ್ಮನೆ ಹೇಗೆ ಮಾಡ್ತೀರಾ ಎಗ್ ಬಿರಿಯಾನಿನ ಅಂತ ಒಂದು ಕಮೆಂಟ್ ಮಾಡಿ ತಿಳಿಸಿ. ನಾನಿಲ್ಲಿ ಏನಾದರೂ ಮಿಸ್ ಮಾಡಿದರೆ ಯಾವುದಾದ್ರು ಐಟಮ್ನ ನೀವು ಕಮೆಂಟ್ ಮಾಡಿ ತಿಳಿಸಿ, ನಾನು ತಿದ್ಕೋತೀನಿ ಫ್ರೆಂಡ್ಸ್. ನಮ್ಮನೆ ಈ ಥರ ಮಾಡಿದ್ದೀನಿ ಬಿರಿಯಾನಿನ, ಚೆನ್ನಾಗಿದೆ ಅಂತ ಎಲ್ಲ ತಿಂದಿದ್ದಾರೆ. ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ನಾನು ಮಾಡಿರೋ ಈ ಎಗ್ ಬಿರಿಯಾನಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಶುಭವಾಗಲಿ ಎಲ್ರಿಗೂ. ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್.